ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಜಯೋಗ. ನಾನು ಪರಮಾತ್ಮನ ಸುಪುತ್ರ ಆತ್ಮನು. ತಂದೆಯ ಆಶೀರ್ವಾದಗಳನ್ನು ಪಡೆಯಲು ಎಲ್ಲರಿಗೂ ಸುಖ ನೀಡುವ ಸೇವಾಧಾರಿಯಾಗಿದ್ದೇನೆ. ಅಮೃತ ವೇಳೆಯ ಬೆಳಗಿನ ಯೋಗ ಆತ್ಮ ಅಭಿಮಾನ ಅಭ್ಯಾಸ. ಶಾಂತವಾಗಿ ಕುಳಿತು ಈ ಸಂಕಲ್ಪ ಮಾಡಿ, ನಾನು ಈ ದೇಹವಲ್ಲ, ಪ್ರಕಾಶಮಯ ಆತ್ಮನು. ಪರಮಪಿತ ಶಿವಬಾಬರವರ ಮಗು ನಾನು. ಅನಂತ ಶಾಂತಿ, ಪ್ರೀತಿ ಮತ್ತು ಸುಖ ನನ್ನ ಸ್ವರೂಪವಾಗಿದೆ. 5 ನಿಮಿಷ ಈ ಸ್ಥಿತಿಯಲ್ಲಿ ಇರಿ. ತಂದೆಯ ಪ್ರೀತಿಯ ಅನುಭವ. ಕಲ್ಪನೆ ಮಾಡಿ, ಶಿವಬಾಬಾ ಎದುರು ನಿಂತಿದ್ದಾರೆ. ಅವರು ಹೇಳುತ್ತಿದ್ದಾರೆ, ಮಧುರ ಮಗು, ನೀನು ನನ್ನ ಅಮೂಲ್ಯ ರತ್ನ. ನಿನ್ನನ್ನು ಸ್ವರ್ಗದ ರಾಜ್ಯಭಾಗಕ್ಕೆ ಯೋಗ್ಯನನ್ನಾಗಿ ಮಾಡುತ್ತಿದ್ದೇನೆ. ಆ ಪ್ರೀತಿಯ ಕಿರಣಗಳು ಆತ್ಮದಲ್ಲಿ ತುಂಬುತ್ತಿವೆ ಎಂದು ಅನುಭವಿಸಿ ಆಶೀರ್ವಾದ ಯೋಗ ಮಾಡೋಣ. ಇಂದಿನ ಮುರಳಿಯ ಸಂದೇಶ: ಯಾರಿಗೂ ದುಃಖ ಕೊಡಬೇಡಿ, ಎಲ್ಲರಿಗೂ ಸುಖ ನೀಡಿ. ಈ ಸಂಕಲ್ಪ ಮಾಡಿ, ನನ್ನ ಮಾತುಗಳಿಂದ ಸುಖ ನೀಡುತ್ತೇನೆ, ನನ್ನ ದೃಷ್ಟಿಯಿಂದ ಶಾಂತಿ ನೀಡುತ್ತೇನೆ, ನನ್ನ ವರ್ತನೆಯಿಂದ ಪ್ರೀತಿ ನೀಡುತ್ತೇನೆ. ದಿನಪೂರ್ತಿ ಯೋಗ ಅಭ್ಯಾಸ. ಪ್ರತಿ ಗಂಟೆಗೆ 1 ನಿಮಿಷ ನಿಲ್ಲಿ ಮತ್ತು ನೆನಪಿಸಿಕೊಳ್ಳಿ, ನಾನು ಶಿವಬಾಬರವರ ಸುಪುತ್ರ ಆತ್ಮನು. ನಂತರ ಎಲ್ಲರಿಗೂ ಶುಭ ಭಾವನೆ ಕಳುಹಿಸಿ. ಮಾಯೆಯ ಬಿರುಗಾಳಿ ಬಂದಾಗ, ಕ್ರೋಧ, ದುಃಖ, ಚಿಂತೆ ಅಥವಾ ನಿರಾಶೆ ಬಂದರೆ 10 ಸೆಕೆಂಡು ಮೌನವಾಗಿರಿ. ಓಂ ಶಾಂತಿ ಎಂದು ಮನಸ್ಸಿನಲ್ಲಿ ಹೇಳಿ ಶಿವಬಾಬರವರನ್ನು ನೆನಪಿಸಿ ಈ ಸಂಕಲ್ಪ ಮಾಡಿ, ನಾನು ತಪ್ಪು ಕರ್ಮ ಮಾಡುವುದಿಲ್ಲ, ನಾನು ತಂದೆಯ ಆದೇಶ ಪಾಲಿಸುವ ಆತ್ಮನು. ಇಂದಿನ ಮುಖ್ಯ ಧಾರಣ: ಹೂವಿನಂತೆ ಸುಗಂಧ ಹರಡಬೇಕು, ಮುಳ್ಳಿನಂತೆ ನೋವು ಕೊಡಬಾರದು. ಸ್ವಯಂವನ್ನು ಕೇಳಿಕೊಳ್ಳಿ, ನನ್ನ ಮಾತುಗಳಿಂದ ಯಾರಿಗಾದರೂ ಸಂತೋಷವಾಯಿತೆ? ನಾನು ಸೇವಾಧಾರಿಯಾಗಿ ನಡೆದೇನೆ? ನಾನು
ತಂದೆಯ ಆಶೀರ್ವಾದಗಳಿಗೆ ಪಾತ್ರನಾದೇನೆ. ವರದಾನದ ಆಧಾರದ ಯೋಗ. ನಾನು ಸರ್ವ ಖಜಾನೆಗಳಿಂದ ಸಂಪನ್ನ ಆತ್ಮನು. ಶಿವಬಾಬರವರಿಂದ ಶಾಂತಿಯ ಖಜಾನೆ, ಪ್ರೀತಿಯ ಖಜಾನೆ, ಶಕ್ತಿಯ ಖಜಾನೆ. ಪಡೆಯುತ್ತಿರುವೆನು ಎಂದು ಅನುಭವಿಸಿ ನಂತರ ವಿಶ್ವದ ಎಲ್ಲ ಆತ್ಮರಿಗೆ ಈ ಖಜಾನೆಗಳನ್ನು ದಾನ ಮಾಡುತ್ತಿರುವೆನು ಎಂದು ಭಾವಿಸಿ. ಸ್ಲೋಗನ್: ಯೋಗ ಮಾಡೋಣ. ಕಲ್ಯಾಣದ ಭಾವನೆಯಿಂದ ನೀಡಿದ ಶಿಕ್ಷಣ ಹೃದಯಕ್ಕೆ ನಾಟುತ್ತದೆ. ಆದ್ದರಿಂದ ಇಂದು ಪ್ರೀತಿಯಿಂದ ಮಾತನಾಡಿ, ಸಹನಶೀಲರಾಗಿ, ಹರ್ಷಿತ ಮುಖದಿಂದ ಎಲ್ಲರಿಗೂ ಸುಖ ನೀಡಿ. ಇಂದಿನ ಯೋಗ ಸಾರ: ನಾನು ಶಿವಬಾಬರವರ ಸುಪುತ್ರ ಆತ್ಮನು. ತಂದೆಯ ಆಶೀರ್ವಾದಗಳ ಛತ್ರಛಾಯೆಯಲ್ಲಿ ಇದ್ದು ಎಲ್ಲರಿಗೂ ಸುಖ ನೀಡುವ ಸೇವಾಧಾರಿ ಹೂವಾಗಿದ್ದೇನೆ. ಮೌನದಲ್ಲಿ ಕುಳಿತುಕೊಳ್ಳಿ. ಒಂದು ಕ್ಷಣ ನಿಮ್ಮನ್ನು ಆತ್ಮ ಎಂದು ಅನುಭವಿಸಿ. ನಾನು ಈ ದೇಹವಲ್ಲ, ನಾನು ಪ್ರಕಾಶಮಯ ಶಾಂತ ಸ್ವರೂಪ ಆತ್ಮ. ನನ್ನ ಎದುರು ಪರಮಪಿತ ಶಿವಬಾಬಾ ಪ್ರೀತಿಯಿಂದ ನಿಂತಿದ್ದಾರೆ. ಅವರ ಕಣ್ಣುಗಳಲ್ಲಿ ಅನಂತ ಕರುಣೆ ಇದೆ. ಅವರು ಹೇಳುತ್ತಿದ್ದಾರೆ, ಮಧುರ ಮಗು, ನೀನು ನನ್ನ ಸುಪುತ್ರ ಮಗು. ನಾನು ನಿನಗೆ ಸ್ವರ್ಗದ ರಾಜ್ಯಭಾಗ್ಯದ ವಾರಸುದಾರರನ್ನಾಗಿ ಮಾಡಲು ಬಂದಿದ್ದೇನೆ. ಆತ್ಮಿಕ ಶೃಂಗಾರ. ಇಂದು ಬಾಬಾ ನಮ್ಮನ್ನು ನೆನಪಿಸುತ್ತಾರೆ. ಜಗತ್ತು ಹೊರಗಿನ ಶೃಂಗಾರದಲ್ಲಿ ತೊಡಗಿದೆ. ಆದರೆ ಆತ್ಮದ ನಿಜವಾದ ಶೃಂಗಾರ ಎಂದರೆ ಪವಿತ್ರತೆ, ಮಧುರತೆ, ಸಹನಶೀಲತೆ, ಸೇವಾಭಾವನೆ, ಹರ್ಷಿತ ಮುಖ. ಈ ಗುಣಗಳೇ ಆತ್ಮವನ್ನು ದೇವತೆಯನ್ನಾಗಿ ಮಾಡುತ್ತದೆ. ದಿನಪೂರ್ತಿ ಸ್ಮೃತಿ. ಯಾವಾಗ ಯಾರಾದರೂ ತಪ್ಪಾಗಿ ಮಾತನಾಡಿದರೂ, ಯಾರಾದರೂ ಅರ್ಥ ಮಾಡಿಕೊಳ್ಳದಿದ್ದರೂ, ಪರಿಸ್ಥಿತಿ ವಿರುದ್ಧವಾದರೂ ಮನಸ್ಸಿನಲ್ಲಿ ಒಂದು ಸಂಕಲ್ಪ: ನಾನು ಸುಖದಾತ ಆತ್ಮನು, ನಾನು ದುಃಖ ಕೊಡುವವನು ಅಲ್ಲ. ಬಿರುಗಾಳಿಯ ಸಮಯದ ಯೋಗ.
ಮಾಯೆ ಕೆಲವೊಮ್ಮೆ ಹೇಳುತ್ತದೆ, ಕೋಪ ಮಾಡು, ಉತ್ತರ ಕೊಡು, ನಿನಗೆ ನ್ಯಾಯ ಸಿಗಲಿಲ್ಲ. ಆದರೆ ಆ ಸಮಯದಲ್ಲಿ ಬಾಬಾರವರ ಧ್ವನಿ ಕೇಳಿ, ಮಗು ಸಹನೆ ಮಾಡು, ನೀನು ವಿಜಯಿ ಆತ್ಮ, ಅಷ್ಟೇ ಸಾಕು. ಬಿರುಗಾಳಿ ಶಾಂತವಾಗುತ್ತದೆ. ಇಂದಿನ ಆತ್ಮಿಕ ಕಥೆ. ಒಂದು ಹೂ ತೋಟದಲ್ಲಿ ಅರಳಿತ್ತು. ಅದರ ಪಕ್ಕದಲ್ಲಿ ಮುಳ್ಳು ಇತ್ತು. ಮುಳ್ಳು ಪ್ರತಿದಿನ ಚುಚ್ಚುತ್ತಿತ್ತು. ಆದರೆ ಹೂ ಎಂದೂ ಪ್ರತಿಕ್ರಿಯೆ ತೋರಿಸಲಿಲ್ಲ. ಅದು ತನ್ನ ಸುಗಂಧವನ್ನು ಮಾತ್ರ ಹರಡುತ್ತಿತ್ತು. ಒಂದು ದಿನ ತೋಟಗಾರನು ಹೂವನ್ನು ದೇವರ ಪಾದಕ್ಕೆ ಅರ್ಪಿಸಿದ. ಮುಳ್ಳು ಅಲ್ಲೇ ಉಳಿಯಿತು. ಜೀವನದಲ್ಲಿಯೂ ಹೀಗೆ ದುಃಖ ಕೊಡುವವರು ಮುಳ್ಳುಗಳಾಗುತ್ತಾರೆ. ಸುಖ ಕೊಡುವವರು ದೇವರ ಕಂಠದ ಹಾರವಾಗುತ್ತಾರೆ. ಇಂದಿನ ಜ್ಞಾನದ ಅನುಭವ ಬಾಬಾರವರ ಮುಂದೆ ಕುಳಿತು ಹೇಳಿ, ವರದಾನ ನೆನಪಿಸಿಕೊಳ್ಳಿ. ಬಾಬಾ, ನಾನು ನಿಮ್ಮ ಖಜಾನೆಗಳಿಂದ ಸಂಪನ್ನ ಮಗು. ನಂತರ ಅನುಭವಿಸಿ ಶಾಂತಿಯ ಖಜಾನೆ ನನ್ನೊಳಗೆ ತುಂಬುತ್ತಿದೆ. ಪ್ರೀತಿಯ ಖಜಾನೆ ನನ್ನ ಹೃದಯವನ್ನು ತುಂಬುತ್ತಿದೆ. ಶಕ್ತಿಯ ಖಜಾನೆ ನನ್ನನ್ನು ನಿರ್ಭಯನನ್ನಾಗಿ ಮಾಡುತ್ತಿದೆ. ಆನಂದದ ಖಜಾನೆ ನನ್ನ ಮುಖದಲ್ಲಿ ನಗು ಮೂಡಿಸುತ್ತಿದೆ. ಇಂದಿನ ಜ್ಞಾನ ಮುರಳಿ ಸಾರ ಎಸೆನ್ಸ್. ತಂದೆಯ ಆಶೀರ್ವಾದ ಪಡೆಯುವ ಸುಲಭ ವಿಧಾನ. ಎಲ್ಲರಿಗೂ ಸುಖ ಕೊಡಿ, ಯಾರಿಗೂ ದುಃಖ ಕೊಡಬೇಡಿ. ಯಾರು ಹರ್ಷಿತರಾಗಿರುತ್ತಾರೋ ಅವರು ಇತರರನ್ನು ಹರ್ಷಿತರನ್ನಾಗಿ ಮಾಡುತ್ತಾರೆ. ಯಾರು ತಂದೆಯ ಆದೇಶದಂತೆ ನಡೆಯುತ್ತಾರೋ ಅವರು ಸದಾ ಆಶೀರ್ವಾದಗಳ ಛತ್ರಛಾಯೆಯಲ್ಲಿ ಇರುತ್ತಾರೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗುವುದು.